ನಮಸ್ಕಾರ. ನಮ್ಮ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ಟಾರ್ ಸುವರ್ಣದಲ್ಲಿ ಪ್ರಸಾರ ಆಗ್ತಾ ಇರೋ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಅಲ್ಲಿ ಇವತ್ತು ಏನೇನಾಗತ್ತೆ ಅಂತ ನೋಡ್ಕೊಂಬರೋಣ. ಈ ಕಡೆ ನಚಿ ಮತ್ತೆ ಅಜಿತ್ ಹಾಸ್ಪಿಟಲ್ ಅಲ್ಲಿ ಇರ್ತಾರೆ. ಆಗ ಡಾಕ್ಟರ್ ಬಂದು ಪೇಷಂಟ್ಗೆ ಡಿಸ್ಟರ್ಬ್ ಮಾಡಬೇಡಿ ಅಂತ ಹೇಳ್ತಾರೆ. ಆಗ ಸರಿ ನೀನು ಹೊರಡು ಅಂತ ನಚಿ ಹತ್ರ ಅಜಿತ್ ಹೇಳಿದಾಗ ಅಜಿತ್ ಹತ್ರ ನಚಿ ಕೂಡ ಅದೇ ತರ ಹೇಳ್ತಾರೆ. ಅವರು ಇಬ್ರಿಗೂ ಅಲ್ಲಿಂದ ಹೋಗೋಕ್ಕೆ ಇಷ್ಟನೇ ಇರಲ್ಲ. ಸಂಗೀತನ ನೋಡ್ಕೊಂಡು ತುಂಬಾ ಬೇಜಾರಿಂದ ಅಲ್ಲೇ ಕುತ್ಕೊಂಡ್ಬಿಡ್ತಾರೆ. ಈ ಕಡೆ ಮನೆಯಲ್ಲಿ ಅಜ್ಜಿಗೆ ತುಂಬಾನೇ ಬೇಜಾರಾಗತ್ತೆ. ಸಂಗೀತ ಕೋಮದಲ್ಲಿದ್ದಾಳೆ. ಈ ಕಡೆ ನೋಡಿದ್ರೆ ಗಂಡ ಹೆಂಡತಿಗೆ ಏನ್ ಪ್ರಾಬ್ಲಮ್ ಆಗಿದೆ ಅಂತ ಗೊತ್ತಿಲ್ಲ. ಇಬ್ರು ಬೇರೆ ಬೇರೆ ಇದ್ದಾರೆ. ಇದನ್ನೆಲ್ಲ ನೋಡ್ಕೊಂಡು ಈ ಹಿರಿ ಜೀವನಾನು ಹೇಗಿರ್ಬೇಕು ಅಂತ ತುಂಬಾನೇ ಅಳ್ತಾ ಇರ್ತಾರೆ. ಇದು ನೋಡ್ಕೊಂಡು ದೇವಯಾನಿ ಮತ್ತೆ ಶ್ರವಣ್ ಅವರೆಲ್ಲರೂ ನಾವು ಭೂಮಿ ಮನೆಗೆ ಹೋಗಿ ಭೂಮಿನ ಕರ್ಕೊಂಡ್ ಬರ್ತೀವಿ ಅಂತ ಹೇಳ್ತಾ ಇರ್ತಾರೆ. ಅಲ್ಲಿ ಅಶ್ವಿನಿ ಕೂಡ ಅವರಿಬ್ರು ಅಷ್ಟೊಂದು ಜಗಳ ಆಡಿದರೆ ಬರೋದೇನೋ ಡೌಟ್ ಅಂತ ಹೇಳ್ತಾರೆ. ಅವಳು ಬಂದಿಲ್ಲ ಅಂದ್ರು ಅವಳು ನಮ್ಮನೆ ಮಗಳು, ನಾವು ಕರ್ಕೊಂಡೇ ಬರ್ತೀವಿ ಅಂತ ಶ್ರವಣ್ ಹೇಳಿದಾಗ ಸರಿ ದೇವಯಾನಿ ನಾನು ಬರ್ತೀನಿ ಅಂತ ಹೇಳ್ತಾರೆ. ಬೇಡ, ಎಲ್ರು ಬೇಡ, ಎಲ್ರು ಬಂದ್ರೆ ಅಕ್ಕಪಕ್ಕದ ಮನೆಯವರಿಗೆ ಡೌಟ್ ಬರುತ್ತೆ, ವಿಷಯನ ಬೀದಿಗೆ ನಾವೇ ತಂದಂಗೆ ಆಗತ್ತೆ. ಸೊ ನಾನೇ ಹೋಗ್ತೀನಿ ಅಂತ ಹೊರಡ್ತಾನೆ. ಈ ಕಡೆ ಭೂಮಿ ಅಜಿತ್ ಮಾತಾಡಿದ್ನೆಲ್ಲ ನೆನೆಸ್ಕೊಂಡು ತುಂಬಾನೇ ಬೇಜಾರ್ ಮಾಡ್ಕೋತಾಳೆ. ನೀನು ಟೀ ಮಾರೋ ಹುಡುಗಿ, ಹಾಗೆ ಟೀ ಮಾರ್ತೀಯ ಆದ್ರೆ ಚೀಟ್ ಮಾಡ್ತೀಯ ಅಂತ ಗೊತ್ತಿರ್ಲಿಲ್ಲ. ನಿನ್ನ ಅಪ್ಪ ಕೊಲೆ ಘಟಕ ಏನೇನೋ ಅಂತ ಬೈದಿರ್ತಾನೆ. ಅದೆಲ್ಲ ನೆನೆಸ್ಕೊಂಡು ತುಂಬಾನೇ ಅಳ್ತಾ ಇರ್ತಾಳೆ. ಈ ಊರಲ್ಲಿದ್ರೆ ಹಳೆ ನೆನಪು ಕಾಡತ್ತೆ ಅಂತ ಬಟ್ಟೆ ಪ್ಯಾಕ್ ಮಾಡ್ಕೊಂಡು ಊರು ಬಿಡೋಕೆ ನಿರ್ಧರಿಸ್ತಾಳೆ. ಯಾವ್ದಾದ್ರು ಬಸ್ ಹತ್ಕೊಂಡು ಹೋಗ್ತೀನಿ, ಆ ಬಸ್ ಎಲ್ಲಿಗೆ ಹೋಗುತ್ತೋ ಅಲ್ಲೇ ನನ್ನ ನಿವಾಸ ಅಂತ ಹೇಳ್ತಾಳೆ. ಅಷ್ಟರಲ್ಲೇ ಶ್ರವಣ ಅಲ್ಲಿಗೆ ಬಂದು ನೀ ನಮ್ಮನೆ ದೀಪ, ಮನೆಗೆ ಬಾ ಅಂತ ಎಷ್ಟೇ ಬಲವಂತ ಮಾಡಿದ್ರು ಭೂಮಿ ಒಪ್ಪೋದೇ ಇಲ್ಲ. ಅಜಿತ್ ಅವರು ಆಜ್ಞೆ ಮೀರಿ ನಾನು ಈ ಮನೆಗೆ ಬರಲ್ಲ ಅಂತ ಭೂಮಿ ತನ್ನ ನೋವನ್ನ ತೋಡ್ಕೊಳ್ತಾಳೆ. ಅನಿವಾರ್ಯವಾಗಿ ಶ್ರವಣ್ ಅಲ್ಲಿಂದ ವಾಪಸ್ಸು ಬರ್ಲೇಬೇಕಾಗತ್ತೆ. ಈ ಕಡೆ ಭೂಮಿನ ತಡೆಯೋಕೆ ಲಕ್ಷ್ಮಿ ತನ್ನ ಜೀವನದ ಕರಾಳ ದಿನಗಳನ್ನ ನೆನೆಸ್ಕೊಳ್ತಾಳೆ. ತನ್ನ ಗಂಡ ಕುಡಿದು ಬೆಂಕಿ ಹಚ್ಚಲು ಬಂದಾಗ ಕಾಪಾಡಿದ್ದು ನಿನ್ ತಂದೆ ವೀರಣ್ಣ ಅಂತ ಹೇಳ್ತಾ ಭೂಮಿನ ನಿನ್ ನನ್ ಮಗಳ ತರನೇ ನೋಡ್ಕೋತೀನಿ, ಇಲ್ಲೇ ಇರಮ್ಮ ಅಂತ ಎಷ್ಟೊಂದು ಬಿಡ್ಕೋತಾರೆ. ಆದ್ರೆ ಭೂಮಿ ಮಾತ್ರ ತನ್ನ ನಿರ್ಧಾರನ ಬದಲಾಯಿಸೋದೇ ಇಲ್ಲ. ನಾನು ಹೋಗ್ತೀನಿ ಅಂತ ಹೇಳಿದಾಗ ಸರಿ ಹೋಗೋ ಮುನ್ನ ಮಡ್ಲಕ್ಕಿ ಆದ್ರೂ ತುಂಬ್ತೀನಿ ಅಂತ ಮಡ್ಲಕ್ಕಿ ತುಂಬಿ ಶುಭ ಹಾರೈಸಿ ಕಣ್ಣೀರಿನ ವಿದಾಯ ಹೇಳ್ತಾಳೆ. ಈ ಕಡೆ ರಾಮ್ ಮನೆಗೆ ಬರ್ತಾನೆ. ರಾಮ್ ಬಂದಾಗ ಎಲ್ಲಿ ನನ್ನ ಹೆಂಡತಿ ಎಲ್ಲಿ ಅಂತ ಅಜಿತ್ನ ಹಿಡ್ಕೊಂಡು ಕೂಗ್ತಾ ಕೇಳ್ತಾ ಇರ್ತಾನೆ. ಆಗ ಅಜಿತ್ಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗಲ್ಲ. ಅವನು ಅಳ್ತಾ ನಿಂತ್ಕೊಂಡ್ಬಿಡ್ತಾನೆ. ಅಷ್ಟರಲ್ಲೇ ಬಂದ ಅಲ್ಲಿ ಅಪೇಕ್ಷಾ ಏನೇನಾಯ್ತು ಅವತ್ತು ಅಂತ ಎಲ್ಲಾದ್ನೂ ಹೇಳಿದಾಗ ರಾಮ್ ಅಲ್ಲಿ ನಿತ್ತಲಿಂದನೇ ಕುಸ್ಬಿಡ್ತಾನೆ. ಅವನು ತುಂಬಾನೇ ಅಳ್ತಾ ಇರ್ತಾನೆ. ಅವನ್ನ ಸಮಾಧಾನ ಮಾಡಕ್ಕೆ ತುಂಬಾನೇ ಕಷ್ಟ ಆಗತ್ತೆ. ಅಷ್ಟೇ ಆ ಟೈಮಲ್ಲೇ ಅಲ್ಲಿಗೆ ಶಾರದಾ ಬರ್ತಾರೆ. ಅವಳಿಗೆ ಏನು ಗೊತ್ತಾಗಲ್ಲ. ಎಲ್ರಿಗೂ ಟೀ ಕೇಳ್ತಾ ಬಂದ್ವಾಗ ಎಲ್ಲರ ಮನಸ್ಸಿಗೂ ತುಂಬಾನೇ ಬೇಜಾರಾಗತ್ತೆ. ಈ ಸಂಚಿಕೆಯ ಕೊನೆಯ ತಿರುವು ಏನಂದ್ರೆ ಸಂಗೀತ ಅವರ ಪ್ರಾಣ ಉಳಿಸೋಕೆ ಒಂದು ಕಠಿಣವಾದ ಅಂದ್ರೆ ಭಿಕ್ಷೆ ಬೇಡನ್ನ ಮಾಡ್ಬೇಕು ಅಂತ ಗುರುಗಳು ಹೇಳ್ತಾರೆ. ಇದನ್ನ ಕೇಳಿ ಅಜ್ಜಿ ದಿಗ್ಭ್ರಮೆಗೊಳ್ತಾರೆ. ಆದ್ರೆ ಇದನ್ನ ಯಾರು ಮಾಡ್ತಾರೆ? ನನ್ನ ಪ್ರಕಾರ ಈ ವ್ರತನ ಮಾಡೋಕೆ ಅವ್ರು ಸೊಸೆ ಅಂದ್ರೆ ಭೂಮಿನೇ ಬರ್ಬೇಕು. ಸೊ ಭೂಮಿ ಮನೆ ಬಿಟ್ಟು ಹೋಗ್ತಾ ಇದ್ದಾಳೆ, ಊರ್ ಬಿಟ್ಟು ಹೋಗ್ತಾ ಇದ್ದಾಳೆ. ಅವಳನ್ನ ಹುಡ್ಕೊಂಡ್ ಬರೋರು ಯಾರು? ಅಜಿತ್ ಭೂಮಿ ನಡುವೆ ಎಲ್ಲಾದ್ರೂ ಸರಿ ಹೋಗುತ್ತಾ ನೋಡಕ್ಕೆ ನೆಕ್ಸ್ಟ್ ಎಪಿಸೋಡ್ ತನಕ ವೇಟ್ ಮಾಡ್ಲೇಬೇಕು. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.